ಬೆಂಗಳೂರಿನಲ್ಲಿ ಆಟೋ ಶೆಡ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ನಾಯಂಡಹಳ್ಳಿಯ ಗಂಗೊಂಡನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಮನೆ ಮುಂದೆ ಜಾಗವಿಲ್ಲ ಅಂತ ಶೆಡ್ನಲ್ಲಿ ಪಾರ್ಕಿಂಗ್ ಮಾಡಿದ್ರು. ಪಾರ್ಕಿಂಗ್ ಫೀಸ್ ಕೊಟ್ಟು ಆಟೋಗಳನ್ನ ನಿಲ್ಲಿಸುತ್ತಿದ್ರು. ಅಗ್ನಿ ಅವಘಡದಿಂದ ಸುಮಾರು 40ರಿಂದ 50 ಆಟೋಗಳು ಈಗ ಬೆಂಕಿಗಾಹುತಿಯಾದಂತ ಘಟನೆ ನಡೆದಿದೆ. ರಿಜ್ವಾನ್ ಎಂಬಾತನಿಗೆ ಸೇರಿರುವ ಶೆಡ್ನಲ್ಲಿ ಈ ಒಂದು ಅಗ್ನಿ ಅವಘಡ ನಡೆದಿದೆ. 3 ಗಂಟೆಗಳ ಕಾಲ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಶಾರ್ಟ್ ಸರ್ಕ್ಯೂಟ್ನಿಂದ ಶೆಡ್ಗೆ ಬೆಂಕಿ ಬಿದ್ದಿರುವಂತ ಶಂಕೆ ಇದೀಗ ವ್ಯಕ್ತವಾಗಿದೆ. ನಾಯಂಡಹಳ್ಳಿಯ ಗೊಂಗೊಂಡನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ತಡರಾತ್ರಿ ಸುಮಾರು 12:30 ಸುಮಾರಿಗೆ ಆಟೋ ಶೆಡ್ಗೆ ಬೆಂಕಿ ಬಿದ್ದಿದೆ. ಮನೆ ಮುಂದೆ ಪಾಪ ಜಾಗ ಇಲ್ಲ ಅಂತ ಶೆಡ್ನಲ್ಲಿ ಪಾರ್ಕಿಂಗ್ ಮಾಡಿದ್ರು. ಆದ್ರೆ ಶೆಡ್ನಲ್ಲೇ ಈ ಪರಿಸ್ಥಿತಿ ಆಗಿದೆ. ಪಾರ್ಕಿಂಗ್ ಫೀಸ್ ಕೊಟ್ಟು ಆಟೋಗಳನ್ನ ನಿಲ್ಲಿಸ್ತಿದ್ರಂತೆ ಆಟೋ ಚಾಲಕರು. ಈ ಅಗ್ನಿ ಅವಘಡದಿಂದ ಸುಮಾರು 40ರಿಂದ 50 ಆಟೋಗಳು ಬೆಂಕಿಗಾಹುತಿಯಾಗಿದೆ. ಸರ್, ಇದು ಬಂದ್ಬಿಟ್ಟು ಸುಮಾರು 10ರಿಂದ 12 ದಿವಸ ಮುಂಚೆ ಇದು ಪಕ್ಕದ ಫ್ಯಾಕ್ಟ್ರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಇದೇ ಥರ ಆಗ್ಬಿಟ್ಟು ಸುಮಾರು 2ರಿಂದ 2.5 ಕೋಟಿ ಲಾಸ್ ಆಯಿತು ಅವ್ರಿಗೆ. ಈಗ ಏನಾಯ್ತು, ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಬಟನ್ಸ್ ಮಾಡ್ತಾರೆ, ಮ್ಯಾನ್ಯುಯಲ್ ಬಟನ್ಸ್ ಅಂತ ಬರುತ್ತೆ, ಅದು ಮಾಡೋದು ಆ ಫ್ಯಾಕ್ಟ್ರಿ ಇದ್ದಿದ್ದು. 12 ದಿವಸ ಮುಂಚೆ ಅಲ್ಲಿ ಬಿತ್ತು ಬೆಂಕಿ ಥ್ರೂ ಶಾರ್ಟ್ ಸರ್ಕ್ಯೂಟ್. ಈಗ ಏನಾಗ್ತಾ ಇದೆ, ಅಲ್ಲಿ ಒಂದು ಟ್ರಾನ್ಸ್ಫಾರಮ್ ಇತ್ತು. ಆ ಟ್ರಾನ್ಸ್ಫಾರಮಲ್ಲಿ ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತಿತ್ತು. ನಾವು ಇವ್ರಿಗೆ ಬೆಸ್ಕಾಮಿಂಗ್ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿದಂಗ ಅವರು ಸಡನ್ ಇದು ಮಾಡಿಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ಈಗ ಆ ಥರ ಅನಾಹುತ ಆದಮೇಲೆ ಬಂದ್ಬಿಟ್ಟು ಅವರು ಇದು ಮಾಡಿ ಬ್ಲೇಮ್ ಮಾಡಿದ್ರು. 12:30 1 ಗಂಟೆ ಇತ್ತು. ಹಾಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆಯಲ್ಲ ಪಕ್ಕದಲ್ಲಿ, ಅಲ್ಲಿಂದ ಸ್ವಲ್ಪ ಹತ್ಕೊಂಡಿತ್ತು. ಆಮೇಲೆ ಏನಾಯಿತು, ಆಯ್ತಾ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಇಲ್ಲಿ ಆಟೋ ಶೆಡ್ ಇದೆ. ಅದು ಮನೆ ಹತ್ರ ಗಾಡಿಗಳು ನಿಲ್ಸೋಕ್ಕೆ ಜಾಗ ಸೌಲಭ್ಯ ಇಲ್ಲ ಅಂತ ಆಟೋ ಶೆಡ್ಡಲ್ಲಿ ಒಂದು ಸೌಲಭ್ಯ ಚೆನ್ನಾಗಿದೆ ಅಂತ ಆಟೋ ಒಳಗಡೆ ತೊಗೊಂಡ್ಬಂದು ಶೆಡ್ಡಲ್ಲಿ ಹಾಕಿದ್ರು. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಕ್ಸಾಕ್ಟ್ ಆಗಿ ಘಟನೆ ಕಾರಣ ಏನು? ಎಷ್ಟಿದೆ ಈಗಾಗಲೇ ಏನು ಪ್ಲಾಸ್ಟಿಕ್ ಕಂಟೆಂಟ್ ಇದ್ದಂತಹ ಒಂದು ಕಾರಣದಿಂದಾಗಿ ಬೆಂಕಿ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಸ್ಥಳೀಯರು ಹೇಳುವಂತಹ ಪ್ರಕಾರ ಅಲ್ಲೇ ಪಕ್ಕದಲ್ಲಿದ್ದಂತಹ ಟ್ರಾನ್ಸ್ಫಾರ್ಮರ್ ಏನಿದೆ, ಆ ಟ್ರಾನ್ಸ್ಫಾರ್ಮರ್ ನಲ್ಲಿ ಆಗಾಗ ಸ್ಪಾರ್ಕ್ಗಳು ಆಗುತ್ತೆ. ಆ ಸ್ಪಾರ್ಕ್ ನಿಂದಾಗಿ ಬೆಂಕಿ ತಗಲಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಮಟ್ಟಿಗೆ ಸ್ವಲ್ಪ ಅಂದ್ರೆ ಬಿಸಿಯ ವಾತಾವರಣ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಸ್ಪಾರ್ಕ್ ಪ್ಲಾಸ್ಟಿಕ್ ಗೋಡನ್ಗೆ ತಗಲಿ ನಂತರ ಪಕ್ಕದಲ್ಲಿಯೇ ಇದ್ದಂತಹ ಆಟೋ ಶೆಡ್ ಏನಿದೆ, ಆ ಆಟೋ ಶೆಡ್ಗೂ ಕೂಡ ಹರಡಿದೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಹೆಚ್ಚು ಕಡಿಮೆ 1.5 ಕೋಟಿ ಮೌಲ್ಯದ ವಸ್ತುಗಳು ಈಗ ನಿನ್ನೆ ಏನು ನಡೆದ ಘಟನೆ ಏನಿದೆ ಅದೆಲ್ಲವೂ ಕೂಡ ಧ್ವಂಸ ಆಗಿದೆ ಅಂತಾನೆ ಹೇಳ್ಬೋದು. ಇನ್ಕ್ಲೂಡಿಂಗ್ 40 ಆಟೋಗಳು ಮತ್ತು ಅಲ್ಲಿ ಒಂದಷ್ಟು ವಾಹನಗಳು ಅಂದ್ರೆ ಬೈಕ್ ಆಗಿರಬಹುದು, ಕಾರ್ಗಳಾಗಿರಬಹುದು, ಅದೆಲ್ಲವನ್ನು ಕೂಡ ಅಲ್ಲಿ ಪೇ ಪಾರ್ಕಿಂಗ್ ಮಾಡುವಂತಹ ಮುಖಾಂತರ ಅಲ್ಲಿ ಪಾರ್ಕ್ ಅನ್ನ ಮಾಡಲಾಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಬೆಂಕಿ ತಗಲಿರುವಂತಹ ಒಂದು ಕಾರಣದಿಂದಾಗಿ ಬೃಹತ್ ಮೊತ್ತದ ಒಂದು ನಷ್ಟ ಉಂಟಾಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. FSL ಅಧಿಕಾರಿಗಳು ಕೂಡ ಬಂದಿದ್ದು ನಂತರ ಅಲ್ಲಿದ್ದಂತಹ ಸ್ಯಾಂಪಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ವರದಿಯನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅನ್ನೋದ್ರ ಮೇಲೆ ಎಕ್ಸಾಕ್ಟ್ ಆಗಿ ಈ ಒಂದು ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನುವಂತಹ ಒಂದು ಉತ್ತರ ಕೂಡ ಸಿಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಬೆಂಕಿ ತಗುಲಿದ ತಕ್ಷಣ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ನಂತರ ಅದನ್ನ ನಂದಿಸಲಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.